ಫೆಬ್ರವರಿ 28, 1928 ಕಲ್ಕತ್ತಾದ ಒಂದು ಸಣ್ಣ ಪ್ರಯೋಗಾಲಯದಲ್ಲಿ ಒಬ್ಬ ಭಾರತೀಯ ವಿಜ್ಞಾನಿ ಜಗತ್ತು ಹಿಂದೆಂದೂ ನೋಡಿರದಿದ್ದುದನ್ನು ಗಮನಿಸಿದರು. ಅದುವೇ ರಾಮನ್ ಎಫೆಕ್ಟ್ ಅಥವಾ ರಾಮನ್ ಪರಿಣಾಮ. 20ನೇ ಶತಮಾನದ ಆರಂಭದಲ್ಲಿ ಭಾರತವು ಇನ್ನೂ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿದ್ದ ಸಮಯದಲ್ಲಿ ಆಡಳಿತಗಾರರು ವಿಜ್ಞಾನ ಮತ್ತು ಶಿಕ್ಷಣವನ್ನು ಸಬಲೀಕರಣದ ಸಾಧನಗಳಾಗಿ ಅಲ್ಲ, ಬದಲಾಗಿ ನಿಯಂತ್ರಣದ ಸಾಧನಗಳಾಗಿ ಪರಿಗಣಿಸುತ್ತಿದ್ದರು. ಭಾರತೀಯ ವಿದ್ವಾಂಸರ ಮೂಲಭೂತ ಸಂಶೋಧನೆಗಳತ್ತ ಬ್ರಿಟಿಷರು ತೀರಾ ಅಸಡ್ಡೆ ತೋರುತ್ತಿದ್ದರು. ಭಾರತೀಯರಿಗೆ ಉನ್ನತ ಮಟ್ಟದ ವೈಜ್ಞಾನಿಕ ಕೆಲಸ ಮಾಡುವ ಸಾಮರ್ಥ್ಯದ ಕೊರತೆಯಿದೆ ಎಂಬುದೇ ವಸಾಹತುಶಾಹಿ ಆಡಳಿತಗಾರರ ಭಾವನೆಯಾಗಿತ್ತು. ಬ್ರಿಟಿಷ್ ಸಂಸ್ಥೆಗಳು ಯುರೋಪಿಯನ್ ಅಧ್ಯಾಪಕರಿಗೆ ಆದ್ಯತೆ ನೀಡುತ್ತಿದ್ದವು ಮತ್ತು ಭಾರತೀಯ ವಿಜ್ಞಾನಿಗಳಿಗೆ ಯಾವುದೇ ರೀತಿಯ ಮುಂಚೂಣಿಯ ಸ್ಥಾನಮಾನಗಳನ್ನು ನೀಡುತ್ತಿರಲಿಲ್ಲ. ಇಂತಹ ಬ್ರಿಟಿಷ್ ಆಳ್ವಿಕೆಯಲ್ಲಿ 1888ರಲ್ಲಿ ಜನಿಸಿದ ಸರ್ ಚಂದ್ರಶೇಖರ ವೆಂಕಟರಾಮನ್ ಅವರು ತಮ್ಮ ಭೌತಶಾಸ್ತ್ರ ಸಂಶೋಧನೆಯನ್ನು ಮುಂದುವರಿಸಲು ಸರ್ಕಾರಿ ಸೇವೆಯನ್ನು ತೊರೆದಿದ್ದ ಸ್ವಯಂ ಪ್ರೇರಿತ ಚಿಂತಕರಾಗಿದ್ದರು. ಸೀಮಿತ ಸಂಪನ್ಮೂಲಗಳು ಮತ್ತು ಪಾಶ್ಚಿಮಾತ್ಯ ವಿಜ್ಞಾನಕ್ಕೆ ಅನುಕೂಲಕರವಾದ ವ್ಯವಸ್ಥೆಯ ಹೊರತಾಗಿಯೂ ರಾಮನ್ ಬೆಳಕಿನ ಸ್ವರೂಪದ ಮೇಲೆ ಕೇಂದ್ರೀಕರಿಸಿ ತಮ್ಮದೇ ಆದ ಉಪಕರಣಗಳು ಮತ್ತು ಪ್ರಯೋಗಾಲಯಗಳನ್ನು ನಿರ್ಮಿಸಿದರು. ಭಾರತದ ವಿಜ್ಞಾನಿಗಳು ಸಹ ವಿಶ್ವದರ್ಜೆಯ ಸಂಶೋಧನೆ ಮಾಡಬಹುದು ಎಂಬುದು ಅವರ ನಂಬಿಕೆಯಾಗಿತ್ತು. ಆದರೆ ರಾಮನ್ ಅವರ ಹಾದಿ ಸುಗಮವಾಗಿರಲಿಲ್ಲ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ವಿಜ್ಞಾನಿಗಳಿಗೆ ಸಾಂಸ್ಥಿಕ ಬೆಂಬಲ, ಹಣಕಾಸು ಮತ್ತು ಜಾಗತಿಕ ವೇದಿಕೆಗಳನ್ನು ನಿರಾಕರಿಸಲಾಗುತ್ತಿತ್ತು. ರಾಮನ್ ಅವರನ್ನು ಆರಂಭದಲ್ಲಿ ಗಣ್ಯ ಬ್ರಿಟಿಷ್ ವೈಜ್ಞಾನಿಕ ವಲಯಗಳಿಂದ ಹೊರಗಿಡಲಾಗಿತ್ತು ಮತ್ತು ಭಾರತೀಯ ಪ್ರಯೋಗಾಲಯಗಳಲ್ಲಿ ನಡೆಸಿದ ಅವರ ಸಂಶೋಧನೆಯನ್ನು ವಸಾಹತುಶಾಹಿ ಅಧಿಕಾರಿಗಳು ಸಂದೇಹದಿಂದ ನೋಡುತ್ತಿದ್ದರು. ಅವರ ಕೆಲಸವು ಗಮನ ಸೆಳೆಯಲು ಪ್ರಾರಂಭಿಸಿದಾಗಲೂ ಬ್ರಿಟಿಷ್ ಸಂಸ್ಥೆಗಳು ಭಾರತೀಯ ಸ್ವಂತಿಕೆಗಿಂತ ಯುರೋಪಿಯನ್ ವಿಜ್ಞಾನ ಸಂಪ್ರದಾಯಗಳಿಗೆ ಮನ್ನಣೆ ನೀಡಲು ಪ್ರಯತ್ನಿಸಿದವು ಮತ್ತು ರಾಮನ್ ಅವರ ಸ್ವತಂತ್ರ ಕೊಡುಗೆಯನ್ನು ಸೂಕ್ಷ್ಮವಾಗಿ ದುರ್ಬಲಗೊಳಿಸಿದ್ದವು. 1928ರ ಫೆಬ್ರವರಿ 28ರಂದು ರಾಮನ್ ಮತ್ತು ಅವರ ವಿದ್ಯಾರ್ಥಿ KS ಕೃಷ್ಣನ್ ಅವರು ಬೆಳಕು ಪಾರದರ್ಶಕ ವಸ್ತುವಿನ ಮೂಲಕ ಹಾದು ಹೋದಾಗ ಒಂದು ಸಣ್ಣ ಭಾಗವು ಅದರ ತರಂಗಾಂತರವನ್ನು ಬದಲಾಯಿಸುತ್ತದೆ ಎಂಬುದನ್ನು ಗಮನಿಸಿದರು. ಇದು ಅದುವರೆಗೆ ಯಾರೂ ದಾಖಲಿಸದ ವಿದ್ಯಮಾನವಾಗಿತ್ತು. ಇದುವೇ ರಾಮನ್ ಪರಿಣಾಮ. ಬೆಳಕಿನ ಚದುರುವಿಕೆಯಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವಸ್ತುವಿಜ್ಞಾನ ಮತ್ತು ವೈದ್ಯಕೀಯ ರೋಗ ನಿರ್ಣಯದಲ್ಲೂ ಕ್ರಾಂತಿಯನ್ನುಂಟು ಮಾಡುವ ಮೂಲಭೂತ ಆವಿಷ್ಕಾರ. 2 ವರ್ಷಗಳ ನಂತರ 1930ರಲ್ಲಿ ರಾಮನ್ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಆ ಮೂಲಕ ಅವರು ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಲ್ಲದೆ ಬ್ರಿಟಿಷ್ ಸಾಮ್ರಾಜ್ಯವು ಹೇರಲು ಪ್ರಯತ್ನಿಸಿದ್ದ ಸ್ಟೀರಿಯೋಟೈಪ್ ಅನ್ನು ಮುರಿದರು. ಅವರ ಯಶಸ್ಸು ವೈಯಕ್ತಿಕ ಸಾಧನೆಗಿಂತಲೂ ಹೆಚ್ಚಿನದಾಗಿತ್ತು. ಇದು ಏಷ್ಯನ್ನರು, ಅದರಲ್ಲೂ ಮುಖ್ಯವಾಗಿ ಭಾರತೀಯರು ಮೂಲಭೂತ ವಿಜ್ಞಾನದಲ್ಲಿ ಶ್ರೇಷ್ಠತೆ ಸಾಧಿಸಲು ಸಾಧ್ಯವಿಲ್ಲ ಎಂಬ ವಸಾಹತುಶಾಹಿ ನಿರೂಪಣೆಗಳನ್ನು ನೇರವಾಗಿ ಪ್ರಶ್ನಿಸಿತು. ಈ ಆವಿಷ್ಕಾರವನ್ನು ಗೌರವಿಸುವ ಸಲುವಾಗಿ ಫೆಬ್ರವರಿ 28ನ್ನು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಿಜವಾದ ಪ್ರತಿಭೆಯನ್ನು ವಸಾಹತುಶಾಹಿ ನೀತಿಯಿಂದ ನಿಗ್ರಹಿಸಲು ಸಾಧ್ಯವಿಲ್ಲ ಮತ್ತು ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಸಹ ತೇಜಸ್ಸು ಅರಳಬಹುದು ಎಂಬುದನ್ನು ರಾಮನ್ ಅವರ ಪ್ರಯಾಣವು ನಮಗೆ ತೋರಿಸುತ್ತದೆ. ಅಂತಹ ಧೀಮಂತ ಭಾರತ ರತ್ನ ಸರ್ CV ರಾಮನ್ ಅವರಿಗೆ ಶತಶತ ನಮನಗಳು.